ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಅದು ಸ್ಕಾಲರ್ಶಿಪ್ ಬಗ್ಗೆ. ಅದು ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ದತ್ತಾಂಶ. SSP ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ವಿಡಿಯೋ ಬಂದು ಮಾಡ್ತಾ ಇರೋದು. ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಟ್ಟು ಆಲ್ರೆಡಿ ಎಷ್ಟೊಂದು ದಿನ ಆಗಿತ್ತು, ಒಂದು 10 to 20 ಡೇಸ್ ಆಗಿತ್ತು. ಎಷ್ಟೊಂದು ಜನ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಎಷ್ಟೊಂದು ಜನ ವಾಟ್ಸಪ್ ಗ್ರೂಪಲ್ಲಿ ಕೂಡ ಮೆಸೇಜ್ ಆಗ್ತಿದ್ರಿ. ಅದರಿಂದ ನಾನು ಇವತ್ತೊಂದು ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್ ಆಗಲಿ ಅಥವಾ PGCET M.Pharm ಮತ್ತು Pharm D ಅಪ್ಡೇಟ್ಸ್ ಬಗ್ಗೆ ಈ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಾನು ಆದಷ್ಟು ಬೇಗ ಎಲ್ಲ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಈಗ ಎಷ್ಟೊಂದು ಜನಕ್ಕೆ B.Pharm ಸ್ಟೂಡೆಂಟ್ಸ್ ಅಥವಾ M.Pharm ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಮುಗ್ದಿದೆ, ಜೊತೆಗೆ ಎಷ್ಟೊಂದು ಜನ PGCET ಎಕ್ಸಾಮ್ ಬಗ್ಗೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೆ ಕೂಡ ಅಪ್ಡೇಟ್ನ ನಾನು ಕೊಡ್ತಿರ್ತೀನಿ ಏನು ಅಂತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ, SSP ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದು ಪೋರ್ಟಲ್ಲು. ಓಪನ್ ಮಾಡಿದ ತಕ್ಷಣ ನೀವು 2024-25 ಸ್ಕಾಲರ್ಶಿಪ್ನ ಸಬ್ಮಿಟ್ ಮಾಡಿದ್ದೀರಾ ಎಷ್ಟೊಂದು ಜನ, ಇನ್ನೂ ಎಷ್ಟೊಂದು ಜನ ಮಾಡ್ತಾ ಇದ್ದೀರಾ. ನೀವು ಆಲ್ರೆಡಿ ಗೊತ್ತಿರೋಂಗೆ 2023-24 ಸ್ಕಾಲರ್ಶಿಪ್ಪು ಆಲ್ಮೋಸ್ಟ್ ಜನಕ್ಕೆ ಬಂದಿದೆ. ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿಲ್ಲ. ಅದನ್ನ ನೀವು ವೆಯ್ಟ್ ಮಾಡಲೇಬೇಕು. ನಿಮಗೆ ಅಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ತೋರಿಸ್ತಿದ್ರೆ, ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಮೌಂಟ್ ಸ್ಯಾಂಕ್ಷನ್ ಆಗಿ ತೋರಿಸ್ತಿದ್ರೆ ಅದು ಬರುತ್ತೆ, ಒಂದಲ್ಲ ಒಂದಿನ ವೆಯ್ಟ್ ಮಾಡಲೇಬೇಕು. ಇವತ್ತಿನ ವಿಡಿಯೋ ಏನದ್ರ ಬಗ್ಗೆ ಅಂತಂದರೆ, 2024-25 ಟೈಮ್ನ ಅಂದರೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ್ಯಾವ ಇಲಾಖೆಗೆ ಯಾವ್ಯಾವ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಬನ್ನಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಅವರು ನವೆಂಬರ್ 30ನೇ ತಾರೀಕು ಲಾಸ್ಟ್ ಕೊಟ್ಟಿದ್ರು. ಇವಾಗ ಅವರು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ್ದಾದ್ರು ಅಂತ ನಾವು ನೋಡೋಣ. ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮೊ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಹಂಗಂದ್ರೆ ಡಿಸೆಂಬರ್ 20ನೇ ತಾರೀಕು ಗಂಟ 2024, ಡಿಸೆಂಬರ್ 20ನೇ ತಾರೀಕು ಗಂಟ ನೀವು ಈ ಇಲಾಖೆಯವರು ನೀವು ಸಬ್ಮಿಟ್ ಮಾಡ್ಬೋದು ಸ್ಕಾಲರ್ಶಿಪ್. ಯಾರು ಅಂದರೆ ಹಿಂದುಳಿದ ಕಲ್ಯಾಣ ಬ್ಯಾಕ್ವರ್ಡ್ ಕ್ಲಾಸಸ್, PUC, ITI, ಡಿಪ್ಲೊಮೊ ಮತ್ತು ಜನರಲ್ ಡಿಗ್ರಿ ಕೋರ್ಸಸ್ ಅವರು. ಮತ್ತೆ ಇನ್ನೊಂದಿದೆ ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಇದು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ, ಅದು ಡಿಗ್ರಿ ಅಥವಾ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಅವ್ರಿಗೆ ಇದು. ಇದು ಬಂದು ಸೇಮ್ ಅದೇ ಡೇಟು, ಡಿಸೆಂಬರ್ 24, ಇದೇ ತಿಂಗಳು ಡಿಸೆಂಬರ್ 24 ಗಂಟೆ ಟೈಮ್ ಇದೆ. ನೆಕ್ಸ್ಟ್ ಬಂದು ನೋಡಿ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಇದ್ರಲ್ಲಿ ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಹಂಗಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಡಿಸೆಂಬರ್ 20ನೇ ತಾರೀಕು ಲಾಸ್ಟ್ ಡೇಟ್ ಅವರು ಏನು ಸ್ಕಾಲರ್ಶಿಪ್ ಹಾಕೋಕ್ಕೆ. ಈಗ ಆಲ್ರೆಡಿ ಅವ್ರು ಎಷ್ಟೊಂದ್ಸಲಿ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಪೋಸ್ಟ್ಪೋನ್ ಕೂಡ ಮಾಡಿದ್ದಾರೆ. ಯಾರ್ಯಾರು ಇನ್ನೂ ಹಾಕಿಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇನ್ನೂ ಲೇಟ್ ಮಾಡ್ತಾ ಹೋದರೆ ಒಂದ್ಸಲಿ ಕ್ಲೋಸ್ ಆದರೆ ಮತ್ತೆ ಅವ್ರು ವಾಪಸ್ ಬಿಡೋಲ್ಲ. ಈಗ ಆಲ್ರೆಡಿ 2-3 ಸಲ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ನೋಡಿ, ಟೆಕ್ನಿಕಲ್ ಬೋರ್ಡಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024. ಟೆಕ್ನಿಕಲ್ ಕೋರ್ಸಸ್ ಅವರಿಗೆ ಡಿಸೆಂಬರ್ 31 ತನಕ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ, ಸ್ಕಾಲರ್ಶಿಪ್ ಸಬ್ಮಿಷನ್ ಮಾಡೋಕ್ಕೆ. ನೆಕ್ಸ್ಟ್ ಬಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024. ಇದು ಕೂಡ ಬ್ರಾಹ್ಮಣ ಅಭಿವೃದ್ಧಿ ನಿಗಮನ ಮಂಡಳಿ ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು. ಇದು ಲಾಸ್ಟ್ ಡೇಟು ಯಾವಾಗ ಅಂತಂದರೆ 31/12/2024. ಹಂಗಂದರೆ ಡಿಸೆಂಬರ್ 31ನೇ ತಾರೀಕು ಗಂಟ ಇದನ್ನ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಇದಕ್ಕೂ ಕೂಡ ಡಿಸೆಂಬರ್ 31 ತನಕ ಟೈಮ್ ಕೊಟ್ಟಿದ್ದಾರೆ. ಯಾರ್ಯಾರು ಈ ಕ್ಯಾಟಗರಿಯಲ್ಲಿ ಬರ್ತೀರಾ ಅವರು ಕೂಡ ಸಬ್ಮಿಟ್ ಮಾಡ್ಬೋದು. ಈ ಡಿಸೆಂಬರ್ 31 ತನಕ ಯಾರು ಕಾಯಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಹಾಕೊಳ್ಳಿ, ಯಾಕಂದರೆ ಸರ್ವರ್ ಎರರ್ ಆಗುತ್ತೆ ಲಾಸ್ಟಲ್ಲಿ. ನೆಕ್ಸ್ಟ್ ಬಂದು ಮೈನಾರಿಟಿ, ದಟ್ ಈಸ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024. ಸೊ ಮೈನಾರಿಟಿ ಕ್ಯಾಟಗರಿವರೆಗೂ ಕೂಡ 31 ಡಿಸೆಂಬರ್ 2024 ಅಂದರೆ ಡಿಸೆಂಬರ್ ಲಾಸ್ಟ್ ಡೇವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಅಪ್ಲಿಕೇಶನ್ ಯಾರ್ಯಾರು ಹಾಕಿಲ್ಲ ಅವ್ರು ಕೂಡ ಸಬ್ಮಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2025. ಸೊ ಇದು ಕೃಷಿ ಇಲಾಖೆ ಕಡೆಯಿಂದ. ಸೊ ಇದು ಮೆಟ್ರಿಕ್ ನಂತರ ಅಂದ್ರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಸೊ ಇದಕ್ಕೆ ನೀವು ಜನವರಿ 31 2025 ಟೈಮ್ ಇದೆ. ಸೊ ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಿಮ್ದೆಲ್ಲ ಡೀಟೇಲ್ಸ್ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಸಬ್ಮಿಟ್ ಮಾಡಿ ಹಾಕಿ. ಸೊ ನೆಕ್ಸ್ಟ್ ಬಂದು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಸೊ ಇದು ಬಂದು 25/2/2025 ಹಂಗಂದ್ರೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇದು ಆ ಡಿಪಾರ್ಟ್ಮೆಂಟ್ ಅವರು ಬರುತ್ತೆ. ಸೊ ಈ ಡಿಪಾರ್ಟ್ಮೆಂಟ್ ಅವ್ರಿಗೆ 25 ಫೆಬ್ರವರಿ 25ನೇ ತಾರೀಕು 2025ವರೆಗೂ ಟೈಮ್ ಇದೆ. ಸೊ ಇನ್ನೂ ಇದು 2-3 ಮಂತ್ಸ್ ಇದೆ ಆಲ್ಮೋಸ್ಟ್. ಸೊ ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ಆಗ್ತಾ ಇರಿ. ಸೊ ಇಷ್ಟು ಬೇಗ ಸಬ್ಮಿಟ್ ಮಾಡ್ತಾರೆ ಅಷ್ಟು ಬೇಗ ಒಳ್ಳೇದು. ಬಟ್ ನೀಟಾಗಿ ಅಪ್ಲಿಕೇಶನ್ ಹಾಕಿ, ತಪ್ಪು ಮಾಡೆಲ್ಲ ಹಾಕ್ಬಿಡಿ, ಯಾಕಂದರೆ ಎಡಿಟ್ಸಿಗೆ ಅವರು ಅವಕಾಶ ಕೊಡಲ್ಲ ಅನ್ಕೋತೀನಿ. ಸೊ ಗೈಸ್, ಇದು SSP ಕಡೆಯಿಂದ ಬಂದಿರೋ ಅಪ್ಡೇಟ್. ಇದು ಇತ್ತೀಚೆಗೆ ಬಂದಿರೋ ಅಪ್ಡೇಟು, ನೆನ್ನೆ ಮೊನ್ನೆ. ಸೊ ಅದರಿಂದ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವುದೇ ರೀತಿ SSP ಅಪ್ಡೇಟ್ ಬೇಕು ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಗಳು ಬೇಕು ಅಥವಾ PGCET ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ಈ ಚಾನಲ್ನ ಫಾಲೋ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ PGCET ಬಗ್ಗೆ ಅಪ್ಡೇಟು. ಸೊ ಅವ್ರಿಗೆ ಈ ಚಾನಲ್ನ ರೆಫರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಎವ್ರಿವನ್.